ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಶಿವಪ್ರಕಾಶ್ ದೊಡ್ಡಮನೆಯವರು. ಅವರು ನಮ್ಮ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ಹಾಗೂ ಸೂಪರಿಂಟೆಂಡೆಂಟ್ ಆಗಿದ್ದಾರೆ. DMO ಅಂತ ಹೇಳಿ ನಾವು ಸಾಮಾನ್ಯವಾಗಿ ಇಲ್ಲಿಯ ಮಂಗಳೂರಿನ ಭಾಷೆಯಲ್ಲಿ ಕರೀತಾ ಇದ್ದೀವಿ. ಮುಖ್ಯವಾಗಿ ವೆನ್ಲಾಕ್ ಆಸ್ಪತ್ರೆ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ಕರಾವಳಿಗೆ ಒಂದು ಮುಖ್ಯವಾದಂಥ ಆಸ್ಪತ್ರೆ. ಕಾಸರಗೋಡಿನಿಂದ ಹಿಡಿದು ಉತ್ತರ ಕನ್ನಡದವರೆಗಿನ ಜನರು, ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ಜನರು ಕೂಡ ಅಲ್ಲಿ ಬರ್ತಾರೆ. ತಮ್ಮದೇ ಆದಂಥ ಒಂದು ಕಾಯಿಲೆಗಳಿಗೆ ಪರಿಹಾರವನ್ನು ಪಡ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಕಂಡಿದ್ದೇವೆ. ಶಿವಪ್ರಕಾಶ್ ಅವರು ಇತ್ತೀಚೆಗೆ ತಾನೇ ಅವರು ಭದ್ರಾವತಿಯಿಂದ ಈ ಮಂಗಳೂರಿಗೆ ಬಂದಿದ್ದಾರೆ. ಹಿಂದೆ ಕೂಡ ಅವರು ಮಂಗಳೂರಲ್ಲಿ ಕೆಲಸ ಮಾಡಿದಂಥವರು. ಮುಖ್ಯವಾಗಿ ವೆನ್ಲಾಕ್ ಆಸ್ಪತ್ರೆಯ ಪರಿಚಯ ಮತ್ತು ಅವರು ಯಾವ ರೀತಿಯಲ್ಲೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಅನ್ನೋದರ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಡಾಕ್ಟ್ರ್. ಈಗ ಈ ವೆನ್ಲಾಕ್ ಆಸ್ಪತ್ರೆ ಅನ್ನುವಂಥದ್ದು ನಿಮ್ಗೆ ಹೊಸ್ತಲ್ಲ, ಯಾಕಂದರೆ ಮೊದಲು ಇದ್ದವರು ನೀವು ಇಲ್ಲಿ. ಈಗ ವೆನ್ಲಾಕ್ ಆಸ್ಪತ್ರೆಯ ಒಂದು ಪರಿಚಯ ಮಾಡಿಕೊಡೋದಿದ್ರೆ, ವೆನ್ಲಾಕ್ ಆಸ್ಪತ್ರೆ ಹೇಗಿತ್ತು, ಹೇಗೆ ಆಗಿದೆ? ಇದು ವೆನ್ಲಾಕ್ ಆಸ್ಪತ್ರೆ ಭಾಳ ಹಳೆಯ ಆಸ್ಪತ್ರೆ. 1848ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಆಸ್ಪತ್ರೆ. ಸುಮಾರು 170 ವರ್ಷದ ಹಳೆಯ ಆಸ್ಪತ್ರೆ ಇದು. ಒಂದು 12.5 ಎಕರೆ ವಿಸ್ತೀರ್ಣದಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿದೆ. ಇದರಲ್ಲಿ ಸುಮಾರು ಒಂದು 905 ಹಾಸಿಗೆ ಸಾಮರ್ಥ್ಯ ಹೊಂದಿರುವ ಆಸ್ಪತ್ರೆ ಇದು. ಇಲ್ಲಿ ಅತ್ಯಂತ ರೋಚಕವಾದ ಘಟನೆಗಳಂದರೆ, ಮಲೇರಿಯಾ ಸಂಶೋಧನೆಗಾಗಿ ನೋಬೆಲ್ ಪ್ರಶಸ್ತಿ ತೊಗೊಂಡಿರ್ತಾರೆ ಸರ್ ರೊನಾಲ್ಡ್ ರೋಸ್ ಮತ್ತು ಡೊನೋಮಾಸ್ ಕಲಾಜಾರ್ ಅಂತ. ಅವರೆಲ್ಲ ಇಲ್ಲೇ ಈ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸರಿ. ಕರ್ನಾಟಕದಲ್ಲೇ ಮೊದಲ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿರ್ತಕ್ಕಂಥ ಆಸ್ಪತ್ರೆ ಅಂದರೆ 1970ರಲ್ಲಿ ಮೊದಲ ಆಸ್ಪತ್ರೆ ಅಂತ. 80% ಮಿಡ್ ನೈಟ್ ಹೆಡ್ ಕೌಂಟ್ ಇದೆ. ದಟ್ ಇಸ್ ಎ ಗುಡ್ ಪರ್ಸೆಂಟೇಜ್. ಸುಮಾರು 8ರಿಂದ 10 ಜಿಲ್ಲೆಗಳಿಂದ ಇಲ್ಲಿ ಚಿಕಿತ್ಸೆಗೆ ಬರ್ತಾರೆ. ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಪಕ್ಕದ ರಾಜ್ಯ ಕೇರಳದಿಂದನೂ ಬರ್ತಾರೆ. ವಾರ್ಷಿಕ 4500 ರೋಗಿಗಳಲ್ಲಿ ಆ್ಯಾವ್ರೇಜ್ ಕೇರಳದಿಂದ ಇಲ್ಲಿ ಚಿಕಿತ್ಸೆ ಪಡಿತಾರಂಥ ಸುದ್ದಿ. 1954ರಲ್ಲಿ KPM ಯೊಂದಿಗೆ PPP ಮಾದರಿ ಅಲ್ಲಿ ನಮ್ಮ KMC ಜೊತೆಗೆ ಇದು ಕಾರ್ಯನಿರ್ವಹಿಸ್ತಾ ಇದೆ. ದೇಶದಲ್ಲಿ ಅತ್ಯುತ್ತಮ ಆಸ್ಪತ್ರೆ ಹೆಗ್ಗಳಿಕೆ ಈ ಕಾಂಬಿನೇಷನಿಂದ, KMC ಮತ್ತು ವೆನ್ಲಾಕ್ ಕಾಂಬಿನೇಷನಿಂದ ಒಳ್ಳೆ ಹೆಸರಿದೆ. ವಾರ್ಷಿಕವಾಗಿ ಒಂದು ಸುಮಾರು 30,000 ಆ್ಯಾವ್ರೇಜ್ ಒಳ ರೋಗಿಗಳು, 3 ಲಕ್ಷ ಹೊರ ರೋಗಿಗಳು. ವಾರ್ಷಿಕವಾಗಿ ಅಂದಾಜು ಒಂದು 8,000 ಸರಾಸರಿ ಅಲ್ಲಿ ಶಸ್ತ್ರಚಿಕಿತ್ಸೆಗಳಾಗ್ತವೆ. 18,000 ಡಯಾಲಿಸಿಸ್ ಸೈಕಲ್ಗಳು ನಡೀತವೆ. ಮತ್ತು ಇಲ್ಲಿ HIV LHV ತರಬೇತಿ ಕೇಂದ್ರ ಇದೆ, ಮಲೇರಿಯಾ ನೋಡಲ್ ಸೆಂಟರ್ ಇದೆ, ಮಲೇರಿಯಾ ಸಂಶೋಧನಾ ವಿಶೇಷ ಘಟಕ ಇದೆ, ಅತ್ಯುತ್ತಮವಾದ ಬ್ಲಡ್ ಬ್ಯಾಂಕ್ ಇದೆ ನಮ್ಮಲ್ಲಿ. ತುಂಬ ಚೆನ್ನಾಗಿ ಅದನ್ನು ಕಾರ್ಯನಿರ್ವಹಿಸ್ತಾ ಇದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ DIC ಕೇಂದ್ರ ಸ್ಥಾಪನೆ ಆಗಿದ್ದು ಇಲ್ಲಿ 2015ರಲ್ಲಿ. DIC ಅಂದರೆ ಸರ್ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ. ಅತ್ಯುತ್ತಮ ಪ್ರಾದೇಶಿಕ ಮಕ್ಕಳ ಆಸ್ಪತ್ರೆ, RAPCC ಅಂತಾರೆ, ರೀಜನಲ್ ಅಡ್ವಾನ್ಸ್ಡ್ ಪಿಡಿಯಾಟ್ರಿಕ್ ಸೆಂಟರ್ ಕೇರ್ ಅಂತ ಕೇರ್ ಅದೊಂದು. ಮತ್ತೆ ಪೆರಿಟೋನಿಯಲ್ ಡಯಾಲಿಸಿಸ್ಗೆ ಫಸ್ಟ್ ಪೈಲಟ್ ಪ್ರಾಜೆಕ್ಟ್ ಮಾಡಿದ್ರು ಆವಾಗಲೇ. DRTB ಸೆಂಟರ್ ಇದೆ. ಕೊನೆಗೆ ಸ್ಮಾರ್ಟ್ ಸಿಟಿಯಲ್ಲಿ ಇತ್ತೀಚೆಗೆ 53 ಕೋಟಿ ವೆಚ್ಚದಲ್ಲಿ ಹೊಸ ಸರ್ಜಿಕಲ್ ಬ್ಲಾಕ್ ಆಗುತ್ತೆ. ಇದರಲ್ಲಿ ಸುಮಾರು 12 ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಆಪರೇಷನ್ ಥಿಯೇಟರ್ಸ್. ತಳಹಂತಸ್ಥಲ್ಲಿ ಕ್ಯಾತ್ ಲ್ಯಾಬ್ ಮತ್ತು ರೇಡಿಯಾಲಜಿ. ಕ್ಯಾತ್ ಲ್ಯಾಬ್ ಈಗ KMC ಅವರ ಇದರಲ್ಲಿ ಅದು ರೆಡಿ ಆಗ್ತಾ ಇದೆ. ನೆಲ ಹಂತಸ್ಥದಲ್ಲಿ ಅಪಘಾತ ತುರ್ತು ಚಿಕಿತ್ಸಾ ವಿಭಾಗ, ಎಂಡೋಸ್ಕೋಪಿ ವಿಭಾಗ ಮತ್ತು ಎಮರ್ಜೆನ್ಸಿ ಸರ್ಜಿಕಲ್ OT ಬ್ಲಾಕ್ ಇದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಸರ್ಜಿಕಲ್ ವಾರ್ಡ್ಸ್ ಇದೆ. 3ನೇ ಮತ್ತು 4ನೇ ಅಂತಸ್ತಲ್ಲಿ 10 ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿಗಳು ಮತ್ತು ಪೋಸ್ಟ್ ಆಪರೇಟಿವ್ ವಾರ್ಡ್. ಸೊ ಇದು ತುಂಬ ಚೆನ್ನಾಗಿದೆ. ಯಾವ ಕಾರ್ಪೊರೇಟ್ ಹಾಸ್ಪಿಟ್ಲಿಗೂ ನೀವು ಕಂಪೇರ್ ಮಾಡೋಕ್ಕಲ್ಲ, ಅಷ್ಟು ಚೆನ್ನಾಗಿದೆ. ಹೊಸ ವಿನ್ಯಾಸದ ಮಾದರಿ ಒಂದು ಆಸ್ಪತ್ರೆ, ಭಾಳ ಚೆನ್ನಾಗಿದೆ. ಮತ್ತು ಹೊಸ ಸರ್ಜಿಕಲ್ ವಿಭಾಗಕ್ಕೆ ಸ್ಮಾರ್ಟ್ ಸಿಟಿ ವತಿಯಿಂದ ಆಲ್ಮೋಸ್ಟ್ ಒಂದು 7 crores ಅಷ್ಟು, ಮತ್ತು KMCಯಿಂದ ಒಂದು 4 crores 4 ಕೋಟಿ, ಮತ್ತು ನಮ್ಮ ಆರೋಗ್ಯ ರಕ್ಷಾ ಸಮಿತಿಯ ಏನು ಫಂಡ್ ಇದೆ ಅದರಿಂದ ಒಂದು 2 ಕೋಟಿ ಅಂದಾಜಲ್ಲಿ ವೈದ್ಯಕೀಯ ಉಪಕರಣನ ಪರ್ಚೇಸ್ ಮಾಡಿದ್ದಾರೆ. ಈ ಸದ್ಯದಲ್ಲಿ ಅದು ಪ್ರಾರಂಭಗೊಳಿಸಲೇಬೇಕು ಒಂದು ಇದಿದೆ. ಮತ್ತು ಜೀರಿಯಾಟ್ರಿಕ್ ಒಂದು 10 ಹಾಸಿಗೆಗೆ ವಯಸ್ಕರ ಜೀರಿಯಾಟ್ರಿಕ್ಸ್ ವಾರ್ಡ್ ಇದೆ. DNB ಲೈಬ್ರರಿ ನಿರ್ಮಾಣ ಆಗ್ತಾ ಇದೆ ಅಲ್ಲೇ ಮೆಡಿಸಿನ್ ವಿಭಾಗದಲ್ಲಿ. ಕೊನೆಗೆ 35 ಹಾಸಿಗೆಗಳ ಡಯಾಲಿಸಿಸ್ ಸೆಂಟರ್ ಇದೆ. ಅದು ಭಾಳ ಜನರಿಗೆ ಅನುಕೂಲ ಆಗ್ತಾ ಇದೆ. ಸರಿ. ಅದು ಈಗ ಇತ್ತೀಚೆಗೆ ನೆಫ್ರೋಪ್ಲಸ್ ಅನ್ನೋ ಒಂದು ಏಜೆನ್ಸಿ ಔಟ್ಸೋರ್ಸ್ ತೊಗೊಂಡ್ಮೇಲೆ ತುಂಬ ಕ್ವಾಲಿಟಿಯಲ್ಲಿ ಅದನ್ನು ಡಯಾಲಿಸಿಸ್ ಸೆಂಟರ್ ನಡೆಸ್ತಾ ಇದ್ದಾರೆ.
ಹೊಸ ಸರ್ಜಿಕಲ್ ಬ್ಲಾಕ್ ತಳ ಹಂತದಲ್ಲಿ KMC ವತಿಯಿಂದ ಕ್ಯಾತ್ ಲ್ಯಾಬ್ ನಿರ್ಮಾಣ ಪ್ರಗತಿಯಲ್ಲಿದೆ. ಇನ್ನೇನು ಸದ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ ಅದು. ಮತ್ತು 50 ಬೆಡ್ಗಳ ಕ್ರಿಟಿಕಲ್ ಕೇರ್ ಬ್ಲಾಕ್ ಮಂಜೂರಾಗಿರುತ್ತೆ. ಮುಂದೆ ಅದು ಸರ್ಕಾರದ ಜೊತೆ ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಅದನ್ನು ಬೇರೆ ಮಾರ್ಪಡಿಸೋದು ಅದನ್ನು ಚರ್ಚೆ ಮಾಡಬೇಕು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ಸರ್ಕಾರದ ಆರೋಗ್ಯ ಮಂತ್ರಿಗಳ ಜೊತೆ ಎಲ್ಲ ಚರ್ಚಿಸಿ ಅದ್ರ ಬಗ್ಗೆ ರೂಪುರೇಷ ಮಾಡಬೇಕಾಗಿದೆ. ಈಗ ಮುಖ್ಯವಾಗಿ ಸರ್, ಇಲ್ಲಿರುವಂಥ ಬೇರೆ ಬೇರೆ ವಿಭಾಗಗಳ ಬಗ್ಗೆ ತಾವು ಹೇಳೋದಿದ್ರೆ ಯಾವ್ಯಾವುದೆಲ್ಲ ವಿಭಾಗಗಳಿದ್ದಾವೆ? ಇದರಲ್ಲಿ ಭಾಳಷ್ಟು. ಈಗ ಆಸ್ಪತ್ರೆ ಅಂದರೆ ಈಗ ಮೆಡಿಸಿನ್, ಸರ್ಜರಿ, ಕಣ್ಣಿನ ವಿಭಾಗ, ENT ವಿಭಾಗ, ಮೂಳೆ ವಿಭಾಗ ಇದೆಲ್ಲ ಇದೆ, ಮಕ್ಕಳ ವಿಭಾಗ ಇದೆ. ಈ ಹೆರಿಗೆ ಮತ್ತು ಪ್ರಸೂತಿ ವಿಭಾಗ ಲೇಡಿ ಗೋಷನ್ಗೆ ಸೇರುತ್ತೆ, ಸಪ್ರೇಟ್ ವಿಂಗ್. ನಮ್ಮ ವೆನ್ಲಾಕ್ಕೆ ಸಪ್ರೇಟ್ ವಿಂಗ್. ಈಗ ಇದರಲ್ಲಿ ಬೇರೆ ಬೇರೆ ಅಂದರೆ ಈಗ ಒಂದು ಶುಶ್ರೂಷಕರ ತರಬೇತಿ ಶಾಲೆ 105 ವಿದ್ಯಾರ್ಥಿಗಳಿಗೆ ಸಂಖ್ಯೆ ಇರುವಂಥದ್ದು. ಪ್ಯಾರಾಮೆಡಿಕಲ್ ತರಬೇತಿ ಸಂಸ್ಥೆ ನಮ್ಮ ವೆನ್ಲಾಕ್ ವಿಭಾಗದಲ್ಲೇ ಇದೆ, ಅದಕ್ಕೆ ನಾನೇ ಪ್ರಾಂಶುಪಾಲ. ಹಿರಿಯ ಮಹಿಳಾ ಆರೋಗ್ಯ ಸುರಕ್ಷಣಾಧಿಕಾರಿ ತರಬೇತಿ ಶಾಲೆ ಇದೆ, 30 ವಿದ್ಯಾರ್ಥಿಗಳದ್ದು. DNB ವಿಭಾಗ ಇದೆ, ಮತ್ತು ಯೂರಾಲಜಿಯಲ್ಲಿ 2 ಸೀಟ್ಸ್ ಇದೆ, ಪಿಡಿಯಾಟ್ರಿಕ್ ಸರ್ಜರಿ 1 ಸೀಟ್ ಇದೆ, ಮತ್ತು DNB ಇಮ್ಯುನೋ ಹೆಮಟಾಲಜಿ ಮತ್ತು ಟ್ರಾನ್ಸ್ಫ್ಯೂಷನ್ ಮೆಡಿಸಿನಲ್ಲಿ 2 ಸೀಟ್ ಇದೆ. ಸಮುದಾಯ ಆರೋಗ್ಯ ಕೇಂದ್ರ ಅಧಿಕಾರಿಗಳ CHO ತರಬೇತಿ ಕೇಂದ್ರ ಇದೆ. ಸೊ ಹೀಗೆ ನಾನಾ ವಿಭಾಗ ಇಲ್ಲಿ ಕೆಲಸ ಮಾಡುತ್ತೆ. ಇದರಲ್ಲಿ ಮೆಡಿಸಿನ್ನಲ್ಲಿ ಗೊತ್ತಲ್ಲ ನಿಮಗೆ, ಅದು ನ್ಯೂರಾಲಜಿ, ನೆಫ್ರಾಲಜಿ, ಕಾರ್ಡಿಯಾಲಜಿ, ಎಂಡೋಕ್ರೈನಾಲಜಿ, ರಿಮಟಾಲಜಿ, ಡಯಾಬಿಟಿಕ್ ಎಲ್ಲ ವಿಭಾಗನೂ ಮೆಡಿಸಿನ್ ವಿಭಾಗದಲ್ಲಿ ಸೇರುತ್ತೆ. ಇನ್ಫೆಕ್ಷಸ್ ಡಿಸೀಸ್ ಸಂಬಂಧಪಟ್ಟಂಗೆ ART, ICTC ಅಂದರೆ ಈ HIV ಸಂಬಂಧಪಟ್ಟಿದ್ದು ಟ್ರೀಟ್ಮೆಂಟ್ ಸಂಬಂಧಪಟ್ಟ ವಿಭಾಗ ಇದೆ. ಹಿಮೋಡಯಾಲಿಸಿಸು, ಸೊ ಇದೆಲ್ಲ ಮೆಡಿಸಿನ್ ಇದಕ್ಕೆ ಸೇರುತ್ತೆ. ಪೆರಿಟೋನಿಯಲ್ ಡಯಾಲಿಸಿಸ್ ಇವೆಲ್ಲ ಮೆಡಿಸಿನ್ಗೆ ಸಂಬಂಧಪಟ್ಟದ್ದು. ಕೊನೆಗೆ ರೇಡಿಯಾಲಜಿಯಲ್ಲಿ ಇಂಟರ್ವೆನ್ಷನ್ CT ಸ್ಕ್ಯಾನ್ ಇದೆ, ಅಲ್ಟ್ರಾಸೌಂಡ್ ಇದೆ, MRI ಇದೆ. ಇವೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯ ಇದೆ. ಮತ್ತು ಮೂಳೆ ವಿಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಫಿಸಿಯೋಥೆರಪಿಯಿಂದ ಹಿಡಿದು ಎಲ್ಲ ಸರ್ಜರಿಗಳು ಮಾಡ್ತಾರೆ. ಇಲ್ಲಿ ಈ ಥರ ಸರ್ಜರಿ ಮಾಡಲ್ಲ ಅಂತ ಹೇಳಲ್ಲ, ಎಲ್ಲ ಸರ್ಜರಿಗಳು ಮಾಡ್ತಾರೆ. ಮತ್ತು ಆರ್ಟಿಫಿಷಿಯಲ್ ಲಿಂಬ್ ಸೆಂಟರ್ ಇದೆ, ಟ್ರಾಮಾ ಸೆಂಟರ್ ಇದೆ, ಕ್ಲಬ್ ಫುಡ್ ಕೇರ್ ಸೆಂಟರ್ ಇದೆ. ಕೊನೆಗೆ ಮಾನಸಿಕ ಕಾಯಿಲೆ ವಿಭಾಗದಲ್ಲಿ ಅದು ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಡಿಯಲ್ಲಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಕೌನ್ಸಿಲಿಂಗು, ರಿಹ್ಯಾಬಿಲಿಟೇಷನ್ನು, ಅಡಿಕ್ಷನ್ ಸೆಂಟ್ರು ಎಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಡೆಂಟಲ್ ವಿಭಾಗದಲ್ಲಿ ಆಲ್ಮೋಸ್ಟ್ ಪಿಡಿಯೋಡಾಂಟಿಕ್ಸ್ ಇದ್ದಾರೆ, ಆರ್ಥೋಡಾಂಟಿಕ್ಸ್ ಇದ್ದಾರೆ, ಫೇಶಿಯೋ ಮ್ಯಾಕ್ಸಿಲರಿ ಸರ್ಜನ್ ಇದ್ದಾರೆ. ಸೊ ಈ ವಿಭಾಗ ಇದೆ. ಮತ್ತು ICU ಹೈ ಡಿಪೆಂಡೆನ್ಸಿ ವಾರ್ಡ್ಗಳು, ಸೆಮಿ ICU, ಕೊನೆಗೆ ICU, ಕಾರ್ಡಿಯೋಥೊರಾಸಿಕ್, ಆರ್ಟಿಫಿಷಿಯಲ್ ಲಿಂಬ್ ಸೆಂಟರ್, ಸರ್ಜಿಕಲ್ ಕೇರ್ ಇದೆಲ್ಲ ಆಂಕೋ ಸರ್ಜರಿ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟಾಲಜಿ, ಯೂರಾಲಜಿ, ನ್ಯೂರೋಸ್ ಇದೆಲ್ಲ ಸರ್ಜಿಕಲ್ ಇದಕ್ಕೆ ಬರುತ್ತೆ ವಿಭಾಗದಲ್ಲಿ. ಕಾರ್ಡಿಯೋಥೊರಾಸಿಕ್ ಸರ್ಜರಿ, ಪಿಡಿಯಾಟ್ರಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಬರ್ನ್ಸ್ ವಿಭಾಗ ಇದೆಲ್ಲ ಸರ್ಜಿಕಲ್ ವಿಭಾಗದಲ್ಲಿ ಬರುತ್ತೆ. ಕಣ್ಣಿನ ವಿಭಾಗ ಆಲ್ಮೋಸ್ಟ್ ಕಣ್ಣಿಗೆ ಸಂಬಂಧಪಟ್ಟಂಗೆ ಎಲ್ಲ ಸರ್ಜರಿಗಳು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಭಾಗಗಳು, ಮತ್ತು ಅದರಲ್ಲಿ ಮತ್ತೆ ವಿಭಾಗ ಬರುತ್ತೆ ಕಣ್ಣಿನ ವಿಭಾಗ. ಈಗ ರೆಟಿನಾ ಕ್ಲಿನಿಕ್ ಇರ್ಬೋದು, ಲೇಸರ್ ಕ್ಲಿನಿಕ್ ಇರ್ಬೋದು, ರಿಫ್ರಾಕ್ಷನ್ ಕ್ಲಿನಿಕ್ ಇರ್ಬೋದು, ಯೂನಿಟ್ ಇರ್ಬೋದು. ಹಾಗೆ ಮೊಬೈಲ್ ಆಫ್ಥಾಲ್ಮಿಕ್ ಯೂನಿಟ್ ಇದೆ. ಇದೆಲ್ಲ ಕಣ್ಣಿನ ವಿಭಾಗದಲ್ಲಿ ಬರುತ್ತೆ. ಚರ್ಮದ ವಿಭಾಗದಲ್ಲಿ ಆಲ್ಮೋಸ್ಟ್ ಪೋವಥೆರಪಿ, ಕಾಸ್ಮೆಟಾಲಜಿ ಮತ್ತು ಕುಷ್ಠರೋಗಕ್ಕೆ ಸಂಬಂಧಪಟ್ಟಾಗೆ ಆಡಿಯಾಲಜಿ ಮತ್ತು ಆಡಿಯೋಮೆಟ್ರಿ ಸಂಬಂಧ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇದೆಲ್ಲ ENT ವಿಭಾಗದಲ್ಲಿ ಅದೆಲ್ಲ ಕೆಲಸ ಮಾಡ್ತಾ ಇದೆ. ರೀಜನಲ್ ಪಿಡಿಯಾಟ್ರಿಕ್ ಸೆಂಟ್ರಲ್ಲಿ ಆಲ್ಮೋಸ್ಟ್ ಕಮ್ಯುನಿಕಬಲ್ ಡಿಸೀಸ್ ಎಲ್ಲ ಹ್ಯಾಂಡಲ್ ಮಾಡ್ತಾರೆ. ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ, PICU ಇದೆ, ಪಿಡಿಯಾಟ್ರಿಕ್ ICU, PICU ಅಂದರೆ, NICU ಅಂದರೆ ನ್ಯೂನಾಟಲ್ ICU, ಮತ್ತು ಪಿಡಿಯಾಟ್ರಿಕ್ ಆಂಕಾಲಜಿ, ಮಕ್ಕಳ ಕ್ಯಾನ್ಸರಿಗೆ ಸಂಬಂಧಪಟ್ಟ ವಿಭಾಗವು ಕೂಡ ನಮ್ಮಲ್ಲಿ ಇದೆ. ಆಯುಷ್ ವಿಭಾಗ ಮತ್ತು ಯುನಾನಿ ಅದೆಲ್ಲ ಇದೆ. ಅದೆಲ್ಲ ಆಯುಷ್ ವಿಭಾಗ ಅದು ಬೇರೆ, ಬಟ್ ಬಿಲ್ಡಿಂಗೇ ಬೇರೆ ಅದು, ಬಟ್ ನಮ್ಮ ಕ್ಯಾಂಪಸ್ ಎಲ್ಲ ಇದೆ, ಆಯುಷ್ ಡಿಪಾರ್ಟ್ಮೆಂಟ್ ಇದೆ. ಸೊ ಇಷ್ಟೊಂದು ವಿಷಯಗಳು ನಮ್ಮ ಆಸ್ಪತ್ರೆ ಇದಕ್ಕೆ ಸೇರುತ್ತೆ, ಪರಿಚಯದಲ್ಲಿ ಇದೆ. ಮತ್ತು ಇನ್ನೊಂದು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಎಲ್ಲ ಎಷ್ಟು ಕೇಸ್ ಬರುತ್ತೆ ಎಲ್ಲ ಹೇಳಿದ್ದೀನಿ. 3 ಲಕ್ಷ ಹೊರ ರೋಗಿಗಳು, ಒಂದು 25,000 ಒಳ ರೋಗಿಗಳು ಆ್ಯಾವ್ರೇಜ್ ಒಂದು ವರ್ಷಕ್ಕೆ. ಅದಲ್ಲದೆ ಇದು ನೋಡಿ ತುಂಬ ಚೆನ್ನಾಗಿದೆ, ಈ ಆಲ್ಮೋಸ್ಟ್ 31 ಜಿಲ್ಲೆಯಿಂದನೂ ನಮಗೆ ಇಲ್ಲಿ ರೆಫರೆನ್ಸ್ ಆಗಿದೆ ವೆನ್ಲಾಕ್ ಆಸ್ಪತ್ರೆಗೆ. ಅದರಲ್ಲಿ ಕೇರಳ ಇರ್ಬೋದು, ಬಾಗಲಕೋಟೆ, ಬಳ್ಳಾರಿ, ಬೀದರ್, ಬೆಳಗಾವಿ, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ಲಿಂದನೂ ಬಂದಿದೆ ಕೇಸು. ಚಿಕ್ಕಮಂಗ್ಳೂರು, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಕೊಪ್ಪಳ ಎಲ್ಲ ಕಡೆಯಿಂದನೂ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅದಕ್ಕೆ ಡೇಟಾ ಅವೈಲಬಲ್ ಇದೆ. ಸೊ 22-23ರಲ್ಲಿ ನಿಮಗೆ ಹೊರರೋಗಿ 2,40,000 ಕೇಸಸ್ಸು ಬೇರೆ ಜಿಲ್ಲೆಯಿಂದ ಬಂದಿರೋದು. IP ಇನ್ಪೇಷಂಟ್ಸು ಆಲ್ಮೋಸ್ಟ್ 25,000 ಪೇಷಂಟ್ ಬೇರೆ ಜಿಲ್ಲೆಯಿಂದ ಬಂದಿರೋದು. ಇಮ್ಯಾಜಿನ್ ಮಾಡಿ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಿಂದನೂ
ವೆನ್ಲಾಕ್ ಆಸ್ಪತ್ರೆ ಬಂದು ಸೇವೆ ಪಡೀತಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ವೈದ್ಯರು ಇದು ಹೆಮ್ಮೆ ಪಡುವ ವಿಷಯ. ಈಗ ಬೇರೆ ಕಡೆಯಿಂದ ಇಲ್ಲಿಗೆ ಬರುವಂತಹ ವಿಶೇಷತೆಗಳೇನು ಅಂತ? ಇಲ್ಲಿ ಒಂದು ವಿಚಿತ್ರವಾದ ಇದಂದರೆ ನನಗೆ ಖುಷಿ ಆಗೋದಂದರೆ ಇಲ್ಲಿ ಸೇವೆ ಆ ಥರ ಇದೆ. ವೈದ್ಯರ ಒಂದು ಕಮಿಟ್ಮೆಂಟ್ ಏನಿದೆ ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಆಸ್ಪತ್ರೆಗಳಲ್ಲಿ ಕಮಿಟ್ಮೆಂಟ್ ತುಂಬ ಚೆನ್ನಾಗಿದೆ. ಒಂದು ಕ್ವಾಲಿಟಿ ಸರ್ವಿಸಿಗೆ ಕಾಂಪ್ರಮೈಸ್ ಮಾಡಲ್ಲ ಇಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ. ಕೊನೆಗೆ ಒಂದು ಡಾಕ್ಟ್ರಿಂದ ಹಿಡಿದು ಒಂದು ನಾನ್ ಕ್ಲಿನಿಕಲ್ ವರ್ಕರ್ಸಿಂದ ಕೂಡ ಅಷ್ಟೇ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಟೈಮ್ ಸರಿಗೆ ಬರೋದಿರಲಿ, ಅದನ್ನು ಕಂಪ್ಲೀಟ್ ಅವ್ರಿಗೇನು ಕೊಟ್ಟು ಕೆಲಸ ಮುಗಿಸೋದ್ರಲ್ಲಿರಲಿ, ಎಲ್ಲ ರೀತಿಯಿಂದನೂ ಕ್ವಾಲಿಟಿ ಸರ್ವಿಸು ಮತ್ತು ಕಮಿಟ್ಮೆಂಟ್ ಇದೆ. ಏನು ಅದಕ್ಕೆ ಆರ್ಗನೈಸೇಷನಲ್ ಕಲ್ಚರ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಆರ್ಗನೈಸೇಷನಲ್ ಕಲ್ಚರ್ ಇನ್ ದಿಸ್ ಹಾಸ್ಪಿಟಲ್, ಇನ್ ಅವರ್ ಹಾಸ್ಪಿಟಲ್. ಅದು ತುಂಬ ಮುಖ್ಯ. ಒಂದು ಪ್ರೀತಿಯಿಂದ ಮಾತಾಡಿಸೋದು, ಒಂದು ತಾಳ್ಮೆಯಿಂದ ಮಾತಾಡಿಸೋದು, ಮತ್ತು ಊಟ ಎಲ್ಲರಿಗೂ ಸಿಗುತ್ತೆ. ಇಲ್ಲ ಅಡ್ಮಿಷನ್ ಆದವ್ರಿಗೆಲ್ಲ ಸಿಗುತ್ತೆ ನಮ್ಮ ಆಸ್ಪತ್ರೆಯಿಂದ. ಹೊರಗಡೆ NGOಗಳು ಹೊರಗಡೆ ಅವ್ರು ಏನು ಪೇಷಂಟ್ ಕಡೆಯವರು ಇರ್ತಾರಲ್ಲ ಅವರಿಗೂ ಕೂಡ ಒಬ್ರಿಗೆ ಊಟ ಕೊಡೋ ವ್ಯವಸ್ಥೆ ಇದೆ. ಅದೆಲ್ಲ ತುಂಬ ಒಳ್ಳೆ ಸೇವೆ, ಅದು ಬೆಲೆ ಕಟ್ಟೋಕ್ಕಾಗಲ್ಲ. ಸರಿ. ಈಗ ಇಲ್ಲಿ ಅಡ್ಮಿಟ್ ಆಗಬೇಕಿದ್ರೆ ಕಂಡೀಷನ್ಗಳು ಅಂತ ಏನಾದರೂ ಉಂಟಾ? ಏನಿಲ್ಲ, ಅದು ಡಿಸ್ಕ್ರಿಷನ್ ಆಫ್ ದಿ ಕನ್ಸಲ್ಟೆಂಟ್. ಈಗ ಮೆಡಿಸಿನ್ ವಿಭಾಗದಲ್ಲಿ ಯಾವ ಕೇಸ್ ಅಡ್ಮಿಟ್ ಮಾಡಬೇಕು, ಯಾವ ಕೇಸ್ ಅಡ್ಮಿಟ್ ಮಾಡಬಾರ್ದು ಅಂತ ಯೂನಿಟ್, ಅದು ಆಸ್ಪತ್ರೆ ಪ್ರೊಫೆಸರ್ಸ್ ಇರ್ತಾರೆ, ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಇದು ಅಡ್ಮಿಷನ್ ಬೇಕಾದ ಸ್ಟೂಡೆಂಟ್ಸ್, ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಇರ್ತಾರೆ, ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಎಲ್ಲ ಕೇಸ್ಗೂ ಅಡ್ಮಿಷನ್ ಅವಶ್ಯಕತೆ ಇರಲ್ಲ. ಹೌದು, ಅಡ್ಮಿಟ್ ಬೇಕಾಗಿರುತ್ತೆ ಕೇಸ್ಗಳು ಅಡ್ಮಿಟ್ ಮಾಡ್ತಾರೆ. ಈಗ ಅಡ್ಮಿಟ್ ಮಾಡಿದವರಿಗೆ ಸರ್ಕಾರದಿಂದ ಅಥವಾ ಈ ಆಸ್ಪತ್ರೆಯಿಂದ ಏನು ಫೆಸಿಲಿಟಿಗಳನ್ನು ಕೊಡ್ತೀರಿ ಅಂತ ಹೇಳಿ? ಅಲ್ಲ, ಇದರಲ್ಲಿ ನೀವು ಅದನ್ನು ಬೆಲೆನೇ ಕಟ್ಟೋಕ್ಕಾಗಲ್ಲ. ಯಾಕಂದರೆ ಒಂದು ಆಪ್ರೇಷನ್ನು, ಒಂದು ದೊಡ್ಡ ಆಪ್ರೇಷನ್ ಅಂದರೆ ಒಂದು ಕ್ಯಾನ್ಸರ್ ಸರ್ಜರಿ, ಈ ಥರದ್ದೆಲ್ಲ, ಒಂದು ಯೂರಾಲಜಿ ಸರ್ಜರಿ ಇರ್ಬೋದು, ಬ್ರೈನ್ ಸರ್ಜರಿ ಇರ್ಬೋದು, ಲಕ್ಷಾಂತರ ದುಡ್ಡು ಖರ್ಚಾಗೋಂಥ ಸಂಭವ ಇರುತ್ತೆ ಪ್ರೈವೇಟ್ ಖಾಸಗಿ ಆಸ್ಪತ್ರೆಯಲ್ಲಿ. ಇಲ್ಲಿ ಆಲ್ಮೋಸ್ಟ್ ಫ್ರೀ. ಈ BPL ಕಾರ್ಡ್ ಇಟ್ಕೊಂಡು ಬಂದರೆ ಅವನು ರೋಗಿ, ಅವರು ಏನಾದರೂ BPL ಕಾರ್ಡ್ ಇದ್ದರೆ ಸಂಪೂರ್ಣ ಉಚಿತ. ಅವ್ರಿಗೇನು ಇವನು ಒಂದು ಹೊರಗಡೆ ಮೆಡಿಸಿನ್ ಕೂಡ ಹೊರಗಡೆ ಬರ್ಕೊಡಲ್ಲ. ಆಲ್ಮೋಸ್ಟ್ ಇಲ್ಲೇ ಸಿಗುತ್ತೆ ಮೆಡಿಸಿನ್ಸ್ ಎಲ್ಲ, ಇಲ್ಲೇ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ಈ ಟೆಸ್ಟ್ಗಳ ಬಗ್ಗೆ ಹೇಳೋದಿದ್ರೆ ರೇಡಿಯಾಲಜಿ ಇರ್ಬೋದು, ಇದ್ರೆ ಎಲ್ಲ ರೀತಿಯ ಫೆಸಿಲಿಟಿಗಳು ಕೂಡ ನಿಮ್ಮಲ್ಲಿ ಇದ್ದಾವೆ? ನಮ್ಮಲ್ಲಿದೆ. ನಮ್ಮಲ್ಲಿ ಅಲ್ಟ್ರಾಸೌಂಡ್ ಇದೆ, CT ಇದೆ, MRI ಇದೆ. ಒಂದು ಪ್ರೈವೇಟ್ ಔಟ್ಸೋರ್ಸ್ ಒಂದು ಲ್ಯಾಬ್ ಇದೆ. ಆ ಲ್ಯಾಬ್ ಇಲ್ಲ ನಾಮಿನಲ್ ಚಾರ್ಜಸ್ಸಲ್ಲಿ ಅದನ್ನು ಚಾರ್ಜಸ್ ಕಟ್ಸ್ಕೊಂಡು ಮಾಡ್ತಾನೆ. ಹೊರಗಡೆ ಹೋದರೆ ತುಂಬ ಡಬಲ್ ಟ್ರಿಬಲ್ ರೇಟ್ ಆಗೋಂಥ ಇದನ್ನು ಇಲ್ಲಿ ಕಡಿಮೆ ರೇಟಲ್ಲಿ ಮಾಡಿಕೊಡ್ತಾರೆ. ಈಗ BPL ಮತ್ತು APL ಕಾರ್ಡ್ನವರಿಗೆ ಇಲ್ಲಿ ಅಡ್ಮಿಟ್ ಆಗುವಾಗ ಏನಾದರೂ ಕೂಡ ವ್ಯತ್ಯಾಸಗಳು, ಪ್ರಿಫರೆನ್ಸ್? ಹೌದು, BPL ಕಾರ್ಡ್ಗೆ ಉಚಿತ ಇರುತ್ತೆ, APL ಕಾರ್ಡ್ಗೆ ನಾಮಿನಲ್ ಚಾರ್ಜಸ್ ಇರುತ್ತೆ. ತುಂಬ ಏನು ಹೈ ಸ್ಟೇಕ್ಸ್ ರೇಟ್ ಇರೋಲ್ಲ ಅವರಿಗೆ. ಇಲ್ಲಿ ಪ್ರೈವೇಟ್ಗಿಂತ ನೀವು ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ತುಂಬ ಕಡಿಮೆ ವೆಚ್ಚ ಕಟ್ಬಿಟ್ಟು APL ಕಾರ್ಡ್ ಅವರು ಸೇವೆ ಪಡೀತಾರೆ. ಅದೇ ರೀತಿ ಈಗ ಸರ್ಕಾರದ ಸೇವೆಯಲ್ಲಿರುವಂತಹ ಜನರು ಇರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ಅವರಿಗೆ ಇಲ್ಲಿ ಯಾವ ರೀತಿಯಲ್ಲಿ ಎಲ್ಲಾದರೂ ಇದು? ಈಗ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಶ್ರೀಮಂತ ಬಡವ ಅದೇನು ಪ್ಯಾರಾಮೀಟರ್ಸ್ ಇರಲ್ಲ. ಯಾರೇ ಬಂದರೂ ಸೇವೆ ಅಡ್ಮಿಟ್ ಆಗ್ತೀನಿ ಅಂದರೆ ನಾವು ಅಡ್ಮಿಟ್ ಮಾಡಿಸ್ಕೊತೀವಿ. ಅಂದರೆ ನೆಸೆಸಿಟಿ ಇದ್ದರೆ. ಈಗ ಅವನು ನೀನು ಬಡವ ಮಾತ್ರ ಬರಬೇಕು, ಶ್ರೀಮಂತ ಬರಬಾರ್ದು ಅಂತ ಏನಿಲ್ಲ. ಸರ್ಕಾರಿ ನೌಕರ ಇರ್ಬೋದು, ಪ್ರೈವೇಟ್ ಎಂಪ್ಲಾಯ್ ಇರ್ಬೋದು, ಎಲ್ಲರೂ ಬಂದು ಸೇವೆ ಪಡೆಯಬಹುದು. ಆ ಥರ ಸಾಕಷ್ಟು ಜನ ಸರ್ಕಾರಿ ನೌಕರರು ಬಂದು ಸೇವೆ ಪಡೆದು ಹೋಗ್ತಾರೆ. ನಮ್ಮಲ್ಲೆಲ್ಲ ಇದೆ. ನಾವು ನಮ್ಮೂರಲ್ಲೆಲ್ಲ ಸರ್ಕಾರಿ ನೌಕರೆಲ್ಲ ಬಂದು ನಮ್ಮ ಹತ್ರ ಸೇವೆ ಮಾಡ್ಕೊಂಡಿದ್ದಾರೆ. ಆ ಥರ ಏನು ನಿರ್ಬಂಧನ ಇಲ್ಲ. ಇದರ ಜೊತೆ ನಿಮ್ಮಲ್ಲಿ ತರಬೇತಿ ಕೇಂದ್ರ ಇದೆ ಅಂತ ಹೇಳಿದ್ರಿ. ಯಾವ್ಯಾವ ರೀತಿಯ ತರಬೇತಿಗಳನ್ನೆಲ್ಲ ನೀವು ಪ್ರಿನ್ಸಿಪಾಲ್ ಅಂತ ಹೇಳಿದ್ರಿ. ಅದು ಪ್ಯಾರಾಮೆಡಿಕಲ್ ಕೋರ್ಸ್ ಅಂದರೆ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸ್ ಇರ್ಬೋದು, ಈ ರಿಫ್ರಾಕ್ಷನಿಸ್ಟ್ ಕೋರ್ಸ್ ಇರ್ಬೋದು, ಮತ್ತು OT ಟೆಕ್ನಿಷಿಯನ್ ಕೋರ್ಸ್ ಇರ್ಬೋದು. ಈ ಥರ ಕೋರ್ಸ್ಗಳೆಲ್ಲ ಈಗ ನಮ್ಮ ಸಪೋರ್ಟಿವ್ ಸ್ಟಾಫ್ ಅವರಲ್ಲ, ಅವ್ರು ನಮ್ಮ ಆಸ್ಪತ್ರೆಯಲ್ಲಿ ತುಂಬ ಅವಕಾಶ ಅವರಿಗೆ ಕಲೀಲಿಕ್ಕೆ. ಭಾಳ ಚೆನ್ನಾಗಿ ಕಲಿತಾರೆ ಅವರು. ಇಲ್ಲಿ ವೆನ್ಲಾಕ್ ಅಂತ ಆಸ್ಪತ್ರೆಯಲ್ಲಿ ಅವರು ಟ್ರೈನಿಂಗ್ ಆಯಿತು ಅಂದರೆ ಅವರು ಬಹುಶಃ ಯಾವ ಖಾಸಗಿ ಆಸ್ಪತ್ರೆ ಆಗಲಿ ಇನ್ನೊಂದು ಆಸ್ಪತ್ರೆಗೆ ಹೋದರೆ ತುಂಬ ಪರಿಣಿತಿ ಹೊಂದ್ಕೊಂಡೇ ಹೋಗ್ತಾರೆ. ಇದಕ್ಕೆ ಅಡ್ಮಿಷನ್ಗಳು ಯಾವ ಥರ ಮಾಡ್ಕೊಳ್ಳೋದು? ಅದು ಆನ್ಲೈನ್. ಅದು ಪ್ಯಾರಾಮೆಡಿಕಲ್ ಬೋರ್ಡ್ ಇದೆ. ಪ್ಯಾರಾಮೆಡಿಕಲ್ ಅದು ಕಾಲ್ ಮಾಡ್ತಾರೆ, ಇಂಥ ದಿನಕ್ಕೆ ನೀವು ಅಪ್ಲೈ ಮಾಡ್ಬೋದು ಅಂತ. ಅದು ಅಪ್ಲೈ ಮಾಡಿದಾಗ ಆನ್ಲೈನ್ ಅಪ್ಲಿಕೇಶನ್ಸ್ ಎಲ್ಲ ಇವೆಲ್ಲ ಒಂದು ವರ್ಷದ ಕೋರ್ಸ್ಗಳು ಹೇಗೆ ಅಂತ ಅನ್ನುವಂಥದ್ದು? ಅದು 2 years ಇರುತ್ತೆ, 2 years 3 years ಕೋರ್ಸ್ ಬೇರೆ ಬೇರೆ ಥರ. ಹೌದೌದು.
ಇದರಲ್ಲಿ ಮಾಡಿದವರಿಗೆ ಒಳ್ಳೆಯ ಅವಕಾಶಗಳು ಹೊರಗಿದ್ದೇವೆ. ವೆನ್ಲಾಕಲ್ಲಿ ಮಾಡಿದವರಿಗೆ ತುಂಬ ಅವಕಾಶ ಇದೆ, ಒಳ್ಳೊಳ್ಳೆ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ. ನೀವು ಹೇಳಿದ್ರಿ ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ ಈ ಏನು KMCಯ ಜೊತೆಗೆ ಸೇರಿಕೊಂಡು ಮಾಡ್ತಾ ಇದ್ರಿ. ಇದರಿಂದಾಗಿ ವೈದ್ಯರು ಸುಮಾರು ಮಟ್ಟಿಗೆ ಎಲ್ಲ ಇದರಲ್ಲೂ ಕೂಡ ಇಲ್ಲಿ ಇದ್ದಾರಾ ಅನ್ನುವಂಥದ್ದು. ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಫೆಸಿಲಿಟಿ ಇದೆ ಇಲ್ಲಿ, ಆಲ್ಮೋಸ್ಟ್ ಎಲ್ಲ ಫೆಸಿಲಿಟಿಗಳು. ಹೌದು, ಎಲ್ಲ ಮೆಡಿಕಲ್ ಕಾಲೇಜ್ ಅಂದರೆ KMC ಮ್ಯಾಂಗ್ಳೂರು ಅಂದರೆ ಗೊತ್ತು ನಿಮಗೆ, ತುಂಬ ಒಳ್ಳೆ ಪ್ರತಿಷ್ಠಿತ, ತುಂಬ ಒಳ್ಳೆ ಹೆಸರಿದೆ. 70 ವರ್ಷದಿಂದ ಅವರು ವೆನ್ಲಾಕ್ ಜೊತೆ PPP ಮಾಡಲಲ್ಲಿ ಇದ್ದಾರೆ. ಅವರು ಸಾಕಷ್ಟು ಕಾಂಟ್ರಿಬ್ಯೂಷನ್ ಇದೆ KMC ಅವ್ರದ್ದು, ನಮ್ಮ ಆರೋಗ್ಯ ಇಲಾಖೆ ವೈದ್ಯರದು ಎಲ್ಲ ಸೇರಿಕೊಂಡು ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ. ಈ ವೆನ್ಲಾಕಲ್ಲೇ ಏನಾದರೂ ಸ್ಪೆಷಲ್ಲಾಗಿ ಮಾಡುವಂಥ ವಿಶೇಷವಾದಂಥ ಚಿಕಿತ್ಸೆಗಳು ಅಂತ ಏನಾದರೂ ಕೂಡ ಇದ್ದಾವ? ಅಲ್ಲ, ಸಾಕಷ್ಟಿದೆ. ಎಲ್ಲ ವಿಭಾಗದಲ್ಲೂ ಈಗ ಹೈಯರ್ ಎಂಡ್ ಸರ್ವಿಸ್ ಏನಿದೆ ಅದು ಇಲ್ಲಿ ಮಾಡ್ತಾ ಇದ್ದಾರೆ. ನಾನು ಅಬ್ಸರ್ವ್ ಮಾಡ್ದಂಗೆ ಇವನ್ ಹೆಮಟಾಲಜಿಯಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಡಾಕ್ಟರ್ ಶರತ್ ಅಂತ ಇದ್ದಾರೆ, ಅವರು ತುಂಬ ಅಡ್ವಾನ್ಸ್ಡ್ ಆಗಿ ತೊಗೊಂಡೋಗ್ತಾರೆ. ಅದನ್ನು ಬ್ಲಡ್ ಬ್ಯಾಂಕ್ನ ಒಂದು ಉನ್ನತ ಮಟ್ಟಕ್ಕೆ ಅವ್ರಿಗೆ ಪ್ಲೇಟ್ಲೆಟ್ಸ್ ಆಗಲಿ, ಫ್ರ್ಯಾಕ್ಷನ್ಸ್, ಬ್ಲಡ್ ಫ್ರ್ಯಾಕ್ಷನ್ಸು ಅದ್ರ ಬಗ್ಗೆ ಎಲ್ಲ, ಮತ್ತು ಪ್ಲಾಸ್ಮಾ ಪೆರೆಸಿಸ್ಸು, ಈ ಥರದಕ್ಕೆಲ್ಲ ಅದೆಲ್ಲ ಅಡ್ವಾನ್ಸ್. ಸಣ್ಣ ಪುಟ್ಟ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಿಮಗೆ ಆ ಥರದ್ದೆಲ್ಲ ನಾನು ನೋಡಿಲ್ಲ, ಕಡಿಮೆ. ಇದು ವಿಕ್ಟೋರಿಯಾದಲ್ಲಿರ್ಬೋದು, ನಾನು ಭಾಳಷ್ಟು ಗೌರ್ಮೆಂಟ್ ಸೆಟಪ್ಪಲ್ಲಿ ಜಿಲ್ಲಾ ಆಸ್ಪತ್ರೆ ಮಟ್ಟದಲ್ಲಿ ಆ ಥರದ್ದೆಲ್ಲ ಸಿಗೋದು ಕಷ್ಟ. ಇಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವೀಗ ಮಂಗಳೂರಿನಲ್ಲಿ ಮೊದಲು ಕೂಡ ಇಲ್ಲಿ ಕೆಲಸ ಮಾಡಿದವರು. 2 ವರ್ಷ ಕೆಲಸ ಮಾಡಿದ್ರಿ, ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ರಿ, ಭದ್ರಾವತಿಯಲ್ಲಿ ಮಾಡಿದ್ರಿ. ಈ ಏನು ವ್ಯತ್ಯಾಸಗಳನ್ನು ಕಾಣ್ತೀರಿ ನೀವು ನಿಮ್ಮ ಕೆಲಸದಲ್ಲ, ಅಲ್ಲಿಯ ಫೆಸಿಲಿಟಿಗಳಲ್ಲಿ, ಇದರಲ್ಲಿ? ಇಲ್ಲ, ಅದು ಈಗ ದಕ್ಷಿಣ ಕನ್ನಡ ಜನ, ಈಗ ನಮ್ಮ ಶಿವಮೊಗ್ಗದ ಜನ, ಈಗ ನಾನು ಶಿಕಾರ್ಪುರದಲ್ಲಿ ಕೆಲಸ ಮಾಡಿದ್ದೀನಿ, ಅದು ವ್ಯತ್ಯಾಸ ಇರುತ್ತೆ. ನೀವು ಜನರ ಮನಸ್ಥಿತಿ ಅದೆಲ್ಲ ಸ್ವಲ್ಪ ಬೇರೆ ಬೇರೆ ಇರುತ್ತೆ, ಆಯಾ ಊರಿಗೆ ತಕ್ಕಂಗೆ ಇರುತ್ತೆ. ಆ ಬಿಹೇವಿಯರ್ಗಳು ಕೂಡ ವ್ಯತ್ಯಾಸ ಇರುತ್ತೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನಮಗೆ ಗೊತ್ತಲ್ಲ, ನಿಮಗೆ ಗೊತ್ತಿದೆ, ತುಂಬ ಸ್ಮೂತ್. ಬೇರೆ ಕಡೆ ರಫ್ ಅಂತ ಅಲ್ಲ, ಈ ಕಂಪೇರ್ ಮಾಡಿದಾಗ ನಮ್ಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲ, ಸ್ಮೂತ್ ಬಿಹೇವಿಯರ್ ಇರುತ್ತೆ ಬೇರೆ ಊರಿಗೆ ಕಂಪೇರ್ ಮಾಡಿದಾಗ. ಈಗ ನೀವು ಭದ್ರಾವತಿಯಿಂದ ಬಂದಿದ್ದೀರಿ DM ಆಗಿ, ನಿಮಗೆ ಮೊದಲನೇದಾಗಿ ಈಗ ಸೇರಿದ್ದಷ್ಟೇ ನೀವು ನಿಮ್ಮ ಈ ವೆನ್ಲಾಕ್ ಆಸ್ಪತ್ರೆಯನ್ನು ಏನು ಮಾಡಬೇಕು ಅಂತ ನಿಮ್ಗೆ ಅನಿಸ್ತದೆ, ಅಂದರೆ ಹೇಗೆ ಮುಂದುವರಿಸ್ಬೋದು? ವೆನ್ಲಾಕ್ ಆಸ್ಪತ್ರೆ ನಾನು ಮಾಡೋದಕ್ಕಿಂತ ಅದು ಆಲ್ರೆಡಿ ಒಳ್ಳೆ ಹೆಸರು ಪಡೆದುಬಿಟ್ಟಿದೆ. ವೆನ್ಲಾಕ್ ಆಸ್ಪತ್ರೆ ಅಂದರೆ ಎಲ್ರಿಗೂ ಚಿರಪರಿಚಿತ, ಅದೇನು ಯಾರಿಗೂ ಗೊತ್ತಿಲ್ಲದೆ ಇರೋದಿಲ್ಲ. ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿದೆ ವೆನ್ಲಾಕ್ ಆಸ್ಪತ್ರೆ ಅಂದರೆ ದೊಡ್ಡ ಆಸ್ಪತ್ರೆ ಅಂತ. ಅಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳು ಇರುತ್ತೆ, ಎಲ್ಲ ಆಸ್ಪತ್ರೆಯಲ್ಲೂ ಇರುತ್ತೆ, ಇಲ್ಲೂ ಸಣ್ಣ ಪುಟ್ಟ ಇರ್ಬೋದು, ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗ್ಬೋದು. ಸ್ವಚ್ಛ ಆಸ್ಪತ್ರೆ ಮಾಡಬೇಕು ಅನ್ನೋದು ನಮ್ಮ ಪರಿಕಲ್ಪನೆ. ಎಲ್ಲ ಬಡವರಿಗೂ ಒಂದು ಒಳ್ಳೆಯ ಸೇವೆ ಸಿಗಬೇಕು ಅನ್ನೋದು ನನ್ನ ಪರಿಕಲ್ಪನೆ. ಆ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು. ಈಗ ನನ್ನ ಆಸ್ಪತ್ರೆ ಗಲೀಜಿದೆ ಅಂದರೆ ನಾನು ಗಲೀಜಿದ್ದೀನಿ ಅಂತ ಅರ್ಥ. ನಾನು ಲಾಸ್ಟ್ ಟೈಮ್ ಒಂದ್ಸರಿ ವೈದ್ಯರ ದಿನಾಚರಣೆ ನಿಮಗೆ ಆಕಾಶವಾಣಿಯಲ್ಲಿ ಹೇಳಿದ್ದೆ, ನಮ್ಮ ಆಸ್ಪತ್ರೆ ಪರಿಸರ ಕ್ಲೀನ್ ಇರಬೇಕು ಅಷ್ಟೇ ನಂದು, ನನ್ನ ಮೈ ಪರ್ಸ್ನಲ್ ಒಪಿನಿಯನ್. ಹಿಂದೆ ನೀವು ಕೋವಿಡ್ ಸಮಯದಲ್ಲಿ ಕೂಡ ಇದ್ರಿ, ಆಗ ಒಟ್ಟಾರೆಯಾಗಿ ಆ ಸಮಯದಲ್ಲಿ ಒಂದು ದೊಡ್ಡದಾದಂಥ ಒಂದು ಚಾಲೆಂಜ್ ಆಗ, ಆ ಸಮಯದಲ್ಲಿ ಹೇಗೆ ಆಸ್ಪತ್ರೆ ಅದನ್ನು ಕೋವಿಡ್, ಈಗ ವೆನ್ಲಾಕ್ ಆಸ್ಪತ್ರೆನ ಕಂಪ್ಲೀಟಾಗಿ ಕೋವಿಡ್ ಆಸ್ಪತ್ರೆ ಪರಿವರ್ತನೆ ಆಯಿತು. ನಾವೆಲ್ಲ ಆ ಟೈಮಲ್ಲಿ ಇದ್ವಿ, ಮೊದಲನೇ ಇದರಲ್ಲಿ. 2ನೇ ಹಂತದಲ್ಲಿ ನಾನು ಭದ್ರಾವತಿಗೆ ಹೋದೆ. ಆವಾಗ ಭಯ ಇತ್ತು ಎಲ್ಲರಿಗೂ, ವೈದ್ಯರಿಗೂ ಭಯ ಇತ್ತು, ಸಿಬ್ಬಂದಿಗಳಿಗೆ ಭಯ ಇತ್ತು, ಎಲ್ರಿಗೂ ಭಯ ಇತ್ತು. ಯಾರಿಗೂ ಇದು ಯಾವ ಥರ ಟರ್ನ್ ತೊಗೊಳ್ತಾ ಹೇಳ್ತಾರೆ, ಯಾರ್ಯಾರೋ ನಮ್ಮ ಪರಿಚಯ ಇದ್ದವರೆಲ್ಲ ತೀರ್ಕೊಂಡು ಹೋಗ್ತಾಯಿದ್ರು. ಇದು ವಿಚಿತ್ರವಾಗಿ ಅನುಭವ. ನಾನು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ವೆನ್ಲಾಕಲ್ಲಿ ಅಡ್ಮಿಟ್ ಆದ್ವಿ. ನಾನು 11 ದಿನ ಅಡ್ಮಿಟ್ ಆಗಿದ್ದೆ. ಯಾರು ಬದುಕ್ತಾರೋ ಆ ಥರ ಭಯ ಸ್ಥಿತಿಯಲ್ಲಿ ಕೆಲಸ ಮಾಡಿದ್ವಿ. ದೇವ್ರ ದಯೆಯಿಂದ ನಮಗೆಲ್ಲ ಏನೂ ಆಗಿಲ್ಲ. ನಮ್ಮ ತುಂಬ ನೆಂಟರಿಷ್ಟು ಕೆಲವರೆಲ್ಲ ತೀರ್ಕೊಂಡ್ರು. ಆದರೆ ನೀವೊಬ್ಬ ಡಾಕ್ಟರ್ ಆಗಿ ನಿಮಗೆ ಅದೊಂದು ಥರ ಚಾಲೆಂಜಿಂಗ್ ಆಗಿತ್ತು. ತುಂಬ ಮೆಡಿಸಿನ್ ವಿಭಾಗದವರು, ಮಕ್ಕಳ ಆಸ್ಪತ್ರೆ ವಿಭಾಗದವರೆಲ್ಲ ತುಂಬ ಸ್ಟ್ರೈನ್ ತೊಗೊಂಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ ಆ ಟೈಮಲ್ಲಿ. ಇದು ಆಸ್ಪತ್ರೆ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಡಾಕ್ಟರ್ ಶಿವಪ್ರಕಾಶ್ ಅವರ ಬಗ್ಗೆ ಮಾತಾಡೋದಿದ್ದರೆ, ನಿಮ್ಮ ಒಂದು ವೈದ್ಯಕೀಯ ಜರ್ನಿ ಹೇಗೆ ಶುರುವಾದ್ದು? ನಾನು 1989ರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದೆ. ಅದಾದಮೇಲೆ ನಂದು MBBS ಮುಗಿದ್ಮೇಲೆ ನಮ್ಮ ಮಾವ ಇದ್ದರು, MC ಕೃಷ್ಣಮೂರ್ತಿ ಅಂತ, ನಮ್ಮ ಸೋದರ ಮಾವ, ಫಿಸಿಷಿಯನ್ನು. ಅವ್ರ ಮನೆಯಲ್ಲಿ ಸ್ವಲ್ಪ 1 ವರ್ಷ ಅಲ್ಲಿ ಅವ್ರ ಮನೇಲಿದ್ದು, ಅಲ್ಲಿ ತುಮಕೂರು ಮೆಡಿಕಲ್ ಕಾಲೇಜಲ್ಲಿ ಅನಾಟಮಿ
ಲೆಕ್ಚರರ್ ಆದೆ. ಅದಾದಮೇಲೆ ನನಗೆ ಕೋಲಾರ ಹೋದೆ, ಅಲ್ಲಿ ಆರ್ಥೋಪೆಡಿಕ್ ಟ್ಯೂಟರ್ ಆದೆ 1 ಇಯರ್, ಮೂಳೆ ವಿಭಾಗದಲ್ಲಿ ಕೆಲಸ ಮಾಡಿದೆ. 1 ಇಯರ್ ಕೇರಳದಲ್ಲಿದ್ದೆ. ಅದಾದಮೇಲೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು. ಅದಾದಮೇಲೆ ನಾನು ಕಪ್ಪನಹಳ್ಳಿ ಅಂತ ಶಿಕಾರ್ಪುರ ತಾಲೂಕಲ್ಲಿ 8 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ನಾನು ಇನ್ ಸರ್ವೀಸಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತೆ ಮೈಸೂರು ಮೆಡಿಕಲ್ ಕಾಲೇಜಿಗೆ ಹೋದೆ. ಯಾವ ವಿಭಾಗದಲ್ಲಿ? ಸರ್ಜರಿ. ಸರ್ಜರಿಯಲ್ಲಿ ಅಲ್ಲಿ ಸರ್ಜರಿ ಆದಮೇಲೆ ಮತ್ತೆ 3 ವರ್ಷ ಕೋರ್ಸ್ ಮಾಡಿದ್ಮೇಲೆ ತೀರ್ಥಹಳ್ಳಿಯಲ್ಲಿ 10 ವರ್ಷ ಕೆಲಸ ಮಾಡಿದೆ. ಒಳ್ಳೆಯ ಅನುಭವ. ತೀರ್ಥಹಳ್ಳಿ ತುಂಬ ಒಳ್ಳೆಯ ಸ್ಥಳ, ತುಂಬ ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗಿದ್ದೆ. ಕೊನೆಗೆ ಕಾರಣಾಂತರದಿಂದ ನಾನು ಮಗಳ ಎಜುಕೇಷನ್ ಅದು ಅಂದ್ಕೊಂಡು ಇಲ್ಲಿ ಮಂಗಳೂರಿಗೆ ಬಂದೆ. ವೆನ್ಲಾಕಲ್ಲಿ 1-2 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ಭದ್ರಾವತಿ ಹೋದೆ, 4 ವರ್ಷ ಇದ್ದೆ. ಭದ್ರಾವತಿನೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಹಾಸ್ಪಿಟ್ಲು ವಾತಾವರಣನೆಲ್ಲ ಬದಲಾವಣೆ ಮಾಡಲಿಕ್ಕೆ ಎಲ್ಲ ಸಹಕಾರ ಮಾಡಿದ್ರು ಸರ್ಕಾರ, ಜನಪ್ರತಿನಿಧಿಗಳು. ಮತ್ತು ಇಲ್ಲೂ ಕೂಡ ತೀರ್ಥಹಳ್ಳಿಯಲ್ಲೂ ಸಾಕಷ್ಟು ಕೆಲಸ ಮಾಡಲಿಕ್ಕೆ ಜನ ಸಹಕಾರ ಮಾಡಿದರು, ಜನಪ್ರತಿನಿಧಿಗಳು. ಈಗ ನೀವು ಈ ಸರ್ಜನ್ ಆಗಿ ತುಂಬ ಕೆಲಸಗಳನ್ನು ಮಾಡಿದಿರಿ, ಸರ್ಜರಿಗಳನ್ನು ಮಾಡ್ತಾ ಇರ್ತೀರಿ. ಮುಖ್ಯವಾಗಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಸರ್ಜನಿಗೆ ಏನಾದರೂ ಚಾಲೆಂಜಸ್ ಅಂತ ಬರುವಂಥದ್ದು ಉಂಟಾ? ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಟೀಮ್ ಇರುತ್ತೆ. ಎಕ್ಸಾಂಪಲ್ ಈ ಮೆಡಿಕಲ್ ಕಾಲೇಜ್ ಅಟ್ಯಾಚ್ಡ್ ಇಲ್ಲೆಲ್ಲ ಒಂದು ಟೀಮೇ ಇರುತ್ತೆ. ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಇರ್ತಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇರ್ತಾರೆ, ಒಂದು ದೊಡ್ಡ ಟೀಮ್ ಇರುತ್ತೆ. ಈ ತಾಲೂಕು ಆಸ್ಪತ್ರೆಯಲ್ಲಿ ಏನಂದರೆ ಒಬ್ಬನೇ ಸರ್ಜನ್ನು, ಒಬ್ಬನೇ ಅನಸ್ತೇಷಿ ಡಾಕ್ಟ್ರು, ಒಬ್ಬನೇ ಆರ್ಥೋಪೆಡಿಷಿಯನ್, ಒಬ್ಬನೇ ಈ ಥರ ಎಲ್ಲ ಒಬ್ಬೊಬ್ಬರು ಒಂದು ಪೋಸ್ಟ್ ಇರುತ್ತೆ. 11 ಪೋಸ್ಟ್ ಅಂದರೆ 11 ಜನ ಸ್ಪೆಷಲಿಸ್ಟ್ ಇರ್ತಾರೆ. ಇಲ್ಲಿ ಏನಾದರೂ ನಾವು ಸರ್ಜರಿ ಮಾಡಬೇಕಾದ್ರೆ ಕಾಂಪ್ಲಿಕೇಶನ್ ಆದರೆ ನಾವೇ ಜವಾಬ್ದಾರಿ, ಅದಕ್ಕೆ ಬಿಟ್ಟರೆ ಇನ್ಯಾರು. ಅದು ಅರ್ಧ ಜೀವ ಮಾಡಿ ನಾವು ಬೇರೆ ಕಡೆ ಕಳ್ಸೋಕ್ಕಾಗಲ್ಲ. ಕೆಲವೊಂದು ಕಾಂಪ್ಲಿಕೇಟೆಡ್ ಕೇಸ್ ಹ್ಯಾಂಡಲ್ ಮಾಡಿರ್ತೀವಿ, ಓಪನ್ ಮಾಡಿದಾಗ ಬೇರೆ ಏನೋ ಇರುತ್ತೆ, ಏನೋ ಕಾಂಪ್ಲಿಕೇಶನ್ಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ರೆಕ್ಟಿಫೈ ಮಾಡ್ತೀವಿ. ಅದನ್ನು ಅಲ್ಲೇ ಏನಂದರೆ ಅಬ್ಡಮನನ್ನು ಮ್ಯಾಜಿಕ್ ಬಾಕ್ಸ್ ಅಂತಾರೆ. ಮೊದಲೆಲ್ಲ ಏನೂ ಇರಲಿಲ್ಲ. ನಾವು ಸ್ಟೂಡೆಂಟ್ ಇದ್ದಾಗ ಹೇಳ್ತಿದ್ರು, ಈ ಚೆಸ್ಟನ್ನು ಮ್ಯೂಸಿಕ್ ಬಾಕ್ಸು, ಅಬ್ಡಮನನ್ನು ಹೊಟ್ಟೆನ ಮ್ಯಾಜಿಕ್ ಬಾಕ್ಸ್ ಅಂತಿದ್ರು. ಅಂದರೆ ಅವಾಗ ಸ್ಕ್ಯಾನ್ ಇಲ್ಲದೇ ಇರೋ ಕಾಲದಲ್ಲಿ ಓಪನ್ ಮಾಡಿದಾಗ ಇವರೇನೋ ಡಯಾಗ್ನೋಸ್ ಮಾಡಿದರು, ಇನ್ನು ಒಳಗಡೆ ಏನೋ ಇರೋದು ಮ್ಯಾಜಿಕ್ ಬಾಕ್ಸ್ ಅಂತ. ಸೊ ಈಗಲೂ ಕೂಡ ಕೆಲವು ಟೈಮ್ ಸ್ಕ್ಯಾನ್ ಎಲ್ಲ ಆಗಿ ಕೆಲವು ರಾಂಗ್ ಡಯಾಗ್ನೋಸಿಸ್ ಆದಾಗ ಪಿಕ್ಚರ್ ಬೇರೆ ಇರುತ್ತೆ. ಅಲ್ಲಿ 3 ದಿನದ ಹಿಂದೆ ಸ್ಕ್ಯಾನ್ ಮಾಡಿರ್ತಾರೆ, ನಾವು ಇವಾಗ ಓಪನ್ ಮಾಡ್ತೀವಿ, ಅದು ಕಾಂಪ್ಲಿಕೇಶನ್ ಆಗಿರುತ್ತೆ. ಸೊ ಆ ಥರದ್ದೆಲ್ಲ ಚಾಲೆಂಜಸ್ ನಾವು ಫೇಸ್ ಮಾಡಿದ್ದೀವಿ. ಕೆಲವು ಟೈಮ್ ದೇವರೇ ಕಾಪಾಡ್ತಾನೆ ಅಂತಾರದು. ದೇವ್ರದಿಂದ ಏನೂ ಆಗಿಲ್ಲ. ಒಂದು 20-30 ಸಾವಿರ ಆಪ್ರೇಷನ್ ಮಾಡಿರ್ಬೋದು, ಇದುವರೆಗೂ ಏನೂ ಆಗಿಲ್ಲ. ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ನಾನು ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಕ್ಯಾಂಪಿಗೆಲ್ಲ ಹೋಗ್ತಿದ್ದೆ, 4-5 ಕ್ಯಾಂಪಿಗೆ ಹೋಗ್ತಿದ್ದೆ. ಮತ್ತು ಪುರುಷ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತೀನಿ, NSV ಅಂತ, ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ. ಅದೆಲ್ಲ ನಾನು ಸಾಕಷ್ಟು ಕೆಲಸ ಮಾಡಿದ್ದೀರಿ. 30,000 ಶಸ್ತ್ರಚಿಕಿತ್ಸೆಯಲ್ಲಿ ಅಥವಾ ನಿಮ್ಮ ಈ ಇಷ್ಟು ವರ್ಷದ ವೈದ್ಯಕೀಯ ಅನುಭವದಲ್ಲಿ ವಿಶೇಷವಾಗಿ ಏನಾದರೂ ಘಟನೆಗಳು ನಡೆದದ್ದು ನೆನಪಾಗ್ತದೆ ನಿಮಗೆ, ವಿಶೇಷ ಅಂತ ಕಂಡದ್ದು? ಆ ಥರ ಏನಿಲ್ಲ. ಕೆಲವೆಲ್ಲ ಕಾಂಪ್ಲಿಕೇಟೆಡ್ ಕೇಸ್ ಆದಾಗ, ಕಾಂಪ್ಲಿಕೇಶನ್ ಆದಾಗ ಎಲ್ಲ ಸ್ವಲ್ಪ ಸಂದರ್ಭದಲ್ಲಿ ಬೇಜಾರಾಗುತ್ತೆ. ಯಾವುದಾದ್ರು ಒಂದು ಕೇಸ್ ಕಾಂಪ್ಲಿಕೇಶನ್, ಮತ್ತು ಅದು ಪೇಷಂಟ್ ರಿಕವರಿ ಆಗುತ್ತೆ, ಕೊನೆಗೆ ಖುಷಿ ಆಗುತ್ತೆ. ಆ ಮೂಮೆಂಟಲ್ಲಿ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಯಾವುದಾದ್ರು ಒಂದು ಪೇಷಂಟ್ ಕಾಂಪ್ಲಿಕೇಶನ್ ಆಯಿತು ಅಂದರೆ, ಈಗ ನನ್ನ ಪರಿಕಲ್ಪನೆ ಅಂದರೆ, ಈಗ ಒಂದು ರೋಗಿನ ನಮ್ಮ ಸಂಬಂಧಿಕರನ್ನೇ ಥರನೇ ಅನ್ಕೊಬೇಕು, ಅವಾಗ ಮಾತ್ರ ನಾವು ಒಳ್ಳೆ ಕ್ವಾಲಿಟಿ ಸರ್ವಿಸ್. ಈಗ ನಮ್ಮ ಸಂಬಂಧಿಕರಿಗೆ ಏನಾದರೂ ಆದಾಗ ನಮಗೆ ಬೇಜಾರಾಗುತ್ತಲ್ಲ. ನಮ್ಮ ರೋಗಿ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ ಲೆಕ್ಕದಲ್ಲಿ ಇಟ್ಕೊಂಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾವ ಪೇಷಂಟ್ ಕೂಡ ತೊಂದರೆ ಆಗಲಿ, ಸಾಯಲಿ ಅನ್ನೋದು ಯಾರಿಗೂ ಇರಲ್ಲ, ಯಾವ ವೈದ್ಯರಿಗೂ ಇರಲ್ಲ. ಯಾವುದೋ ಫ್ಯಾಕ್ಟರಿಂದ ರೋಗಿ ಡೆತ್ ಆದರೆ ವೈದ್ಯರಿಗೆ ಹೊಡೆದಿರೋದು ಎಷ್ಟೋ ಸಂದರ್ಭ ನೀವು ನೋಡಿದ್ದೀರಿ. ಸೊ ಡಾಕ್ಟ್ರ್ ಉದ್ದೇಶ ಯಾವತ್ತೂ ಸಾಯಿಸಬೇಕು, ಅವನಿಗೆ ತೊಂದರೆ ಕೊಡಬೇಕು ಅಂತ ಇರಲ್ಲ, ಯಾವುದೋ ಕಾರಣದಿಂದ ಆಗುತ್ತೆ. ಸರ್ಜರಿಯಿಂದ ನಂದು ಯಾವುದೂ ಡೆತ್ ಆಗಿಲ್ಲ ನನ್ನ ಎಕ್ಸ್ಪೀರಿಯನ್ಸಲ್ಲಿ, ದೇವ್ರದೇ. ಬಟ್ ಬೇರೆ ಬೇರೆ ಒಂದೆರಡು ಬೇರೆ ಬೇರೆ ಕಾರಣದಿಂದ ಏನಾಗಿರ್ಬೋದು, ಸರ್ಜಿಕಲ್ಲಿಂದ ಕಾಂಪ್ಲಿಕೇಶನ್ಸ್ ಏನಾಗಿಲ್ಲ. ಈ ವೆನ್ಲಾಕಲ್ಲಿ ಬರೀ ಒಂದು ಇನ್ ಪೇಷಂಟ್ ಔಟ್ ಪೇಷಂಟ್ ಸರ್ಜರಿ ಅಥವಾ ವಿಶೇಷವಾದ ಚಿಕಿತ್ಸೆ ಕೊಡೋದು ಮಾತ್ರವಲ್ಲದೆ ಜನರಿಗೆ ಕೊಡುವಂತಹ ಫೆಸಿಲಿಟಿಗಳು ಕೂಡ ಇದ್ದಾವೆ. ಆ ಫೆಸಿಲಿಟಿಗಳ ಬಗ್ಗೆ ಉದಾಹರಣೆಗೆ ಕೆಲವು ಸರ್ಟಿಫಿಕೇಟ್ಗಳನ್ನು ಕೊಡೋದಾಗಲಿ,
ಇದನ್ನು ಅದರ ಬಗ್ಗೆ ಕೂಡ ನೀವು ಒಬ್ಬ DMO ಅಂತ ನಾವೇನು ಕರಿತೀವಿ ಗಮನ ಹರಿಸಬೇಕಾಗ್ತದೆ. ಏನೆಲ್ಲ ನಮ್ಮ ಸಾಮಾನ್ಯವಾಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ್ಯಾವ ಥರದ ಈ ರೀತಿಯ ಎಡಿಷನಲ್ ಸಾಮಾನ್ಯವಾಗಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅದು ಬರ್ತಾರೆ, ಮೆಡಿಕಲ್ ಸರ್ಟಿಫಿಕೇಟ್ ಬರ್ತಾರೆ, ಲೀವ್ ಅಂತ, ಮತ್ತೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂಗವಿಕಲತೆ ಸಂಬಂಧಪಟ್ಟಂಗೆ ಅದು ಸರ್ಟಿಫಿಕೇಟ್ ಎಲ್ಲ ಇಶ್ಯೂ ಅದಕ್ಕೆ ಮೆಡಿಕಲ್ ಬೋರ್ಡ್ ಅಂತ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಕಣ್ಣಿನ ಡಾಕ್ಟ್ರು, ಫಿಸಿಷಿಯನ್, ಮೂಳೆ ಡಾಕ್ಟ್ರು, ಈ ಥರದ್ದು ENT ಈ ಥರದ್ದೆಲ್ಲ ಡಾಕ್ಟ್ರುಗಳು ನೋಡಿ ಸೇರಿ ಅದು ಬೋರ್ಡ್ ಎಲ್ಲರೂ ಸೈನ್ ಮಾಡಿ ನಾವು ಲಾಸ್ಟಿಗೆ ಇಶ್ಯೂ ಮಾಡ್ತೀವಿ. ಅದು ಆ UDID ಅಂತ ಹೇಳ್ತೀವಿ. ಸೊ ಇದು ಮುಖ್ಯವಾಗಿ ಯುನಿಕ್ ಡಿಸಬಿಲಿಟಿ ID ಅಂತ. ಈಗ ಈ ವೆನ್ಲಾಕಿನ ಮುಖ್ಯಸ್ಥರಾಗಿದ್ದೀರಿ. ಮೊದಲು ನೀವು ಹೆಚ್ಚು 30,000 ಸರ್ಜರಿಗಳನ್ನು ಮಾಡಿದ್ರಿ, ಬೇರೆ ಬೇರೆ ಕಡೆಯಲ್ಲಿ ನೀವು ಕೆಲಸ ಮಾಡಿದ್ರಿ. ಈಗ ಒಬ್ಬ ವೆನ್ಲಾಕ್ ಅಥವಾ ದೊಡ್ಡ ಒಂದು ಡಿಸ್ಟ್ರಿಕ್ಟ್ನ ಆಸ್ಪತ್ರೆಯ ಒಂದು ಮುಖ್ಯಸ್ಥರಾಗಿ ನಿಮ್ಮ ಕೆಲಸದಲ್ಲಾದ ಬದಲಾವಣೆಗಳು ನಿಮಗೆ ಹೇಗೆ ಅನಿಸ್ತದೆ? ತುಂಬ ಬದಲಾವಣೆ ಆಗಿದೆ. ನಾನು ತುಂಬ ಆ್ಯಕ್ಟಿವ್ ಆಗಿದೆ. ಒಂದು ತಿಂಗಳಿಗೆ ಹೆಚ್ಚು ಕಮ್ಮಿ ಆ್ಯಾವ್ರೇಜಲ್ಲಿ 60-100 ಸರ್ಜರಿ ಮಾಡ್ಬೋದು. ಸಣ್ಣ ಪುಟ್ಟ ಸರ್ಜರಿ ಇರ್ಬೋದು, ದೊಡ್ಡದಿರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಇರ್ಬೋದು, ಸ್ಟೆರಿಲೈಸೇಷನ್ ಇರ್ಬೋದು. ಇದೆಲ್ಲ ಅಷ್ಟೇ ಆ್ಯಕ್ಟಿವ್ ಇದ್ದವನು ನಾನು. ಒಂದು ವೂಂಡ್ ಡಿಬ್ರೈಡ್ಮೆಂಟ್, ಏನಾದರೂ ವೂಂಡನ್ನು ಕ್ಲೀನ್ ಮಾಡಿ ಡಿಬ್ರೈಡ್ಮೆಂಟ್ ಮಾಡೋದು, ಡ್ರೆಸ್ಸಿಂಗ್ ಮಾಡೋಂಥದ್ದು, ಇದೆಲ್ಲ ಕೆಲಸ ಇಲ್ಲ ಈಗ ನನಗೆ. ತುಂಬ ಆ್ಯಕ್ಟಿವ್ ಆಗಿ ಸರ್ಜರಿ ಮಾಡ್ಕೊಂಡಿದ್ದವನು. ನಾನೀಗ 100 ಫೈಲ್ ನೋಡಬೇಕಾಗತ್ತೆ, ಆಸ್ಪತ್ರೆ ರೌಂಡ್ಸ್ ಮಾಡಬೇಕಾಗತ್ತೆ, ಎಲ್ಲಾದರೂ ಸಮಸ್ಯೆಗಳಿದ್ದಾಗ ತಕ್ಷಣ ಓಡಬೇಕಾಗತ್ತೆ, 100 ಜನ ಫೋನ್ ಮಾಡ್ತಾ ಇರ್ತಾರೆ, ಅದನ್ನು ಅಟೆಂಡ್ ಮಾಡಬೇಕಾಗತ್ತೆ. ಇದು ವಿಭಿನ್ನವಾಗಿದೆ. ನನ್ನ ಮೊದಲನೇ ಯಾವ ಥರ ಇದ್ದೆ, ಈಗಿನ ಕೆಲಸ ತುಂಬ ವಿಭಿನ್ನ ಆಗಿದೆ. ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ಸ್ವಲ್ಪ ಅದು ಏನೋ ಹೋಮ್ ಸಿಕ್ ಥರ, ಈ ಸರ್ಜರಿ ಸಿಕ್ತಾರ ಆಯಿತು. ಕೆಲಸ ಜಾಬ್ಲೆಸ್ ಥರ ಅನಿಸ್ಬಿಡ್ತು. ಒಂದು 3-4 ದಿನ ಸ್ವಲ್ಪ ಕಷ್ಟ ಆಯಿತು. ಯಾಕಂತ ಹೇಳಿದ್ರೆ ಅದು ಒಂದು ಫೀಲ್ಡಿಂದ ಇನ್ನೊಂದು ಫೀಲ್ಡಿಗೆ ನೀವು ಎಂಟರ್ ಆಗಿದ್ದೀರಿ. ಈಗ ಒಬ್ಬ ಆಸ್ಪತ್ರೆಯ ಮುಖ್ಯಸ್ಥನಾಗಿ ವೆನ್ಲಾಕನ್ನು ಮುಂದಿನ ದಿನಗಳಲ್ಲಿ ಅದು ಹೇಗೆ ಮುಂದುವರಿಬೇಕು ಅನ್ನುವಂಥದ್ದು ನಿಮ್ಮ ಕಲ್ಪನೆಯಲ್ಲಿದೆ? ಅದೇ ನಾನು ಹೇಳಿದ್ನಲ್ಲ, ನಾನು ಕೆಲಸ ಮಾಡೋ ಜಾಗ ಕ್ಲೀನ್ ಇರಬೇಕು, ಚೆನ್ನಾಗಿರಬೇಕು, ಸುತ್ತಮುತ್ತ ವಾತಾವರಣ ಚೆನ್ನಾಗಿರಬೇಕು, ಹಾಸ್ಪಿಟ್ಲಿಗೆ ಬರೋ ಪೇಷಂಟ್ಸಿಗೆ ಒಳ್ಳೆ ಸೇವೆ ಸಿಗಬೇಕು. ಇದು ನನ್ನ ಪರಿಕಲ್ಪನೆ. ಒಳ್ಳೆ ಸೇವೆ ಸಿಗಬೇಕಂದ್ರೆ ಅದು ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ. ನಮ್ಮ ಸಹೋದ್ಯೋಗಿಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ನರ್ಸಿಂಗ್ ಆಫೀಸರ್ಸ್ ಇದ್ದಾರೆ, ಬೇರೆ ಮಿನಿಸ್ಟ್ರಿಯಲ್ ಸ್ಟಾಫ್ ಇದ್ದಾರೆ. ಎಲ್ಲರೂ ಕೆಲಸ ಮಾಡಬೇಕು. ಎಲ್ಲರೂ ಕೆಲಸ ಮಾಡಿದ್ರೆ ನಾನೊಬ್ಬನೇ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಸೇರಿದ್ರೆ ಮಾತ್ರ, ಇದು ಸಂಘಟಿತವಾಗಿ ಕೆಲಸ ಮಾಡಿದ್ರೆ ಮಾತ್ರ ಒಂದು ಆಸ್ಪತ್ರೆ ಒಂದು ಒಳ್ಳೆ. ಮತ್ತು ಮೇಲೆ ಜನಪ್ರತಿನಿಧಿಗಳು ಇರ್ತಾರೆ, ಶಾಸಕರು ಇರ್ತಾರೆ, ಮಂತ್ರಿಗಳಿರ್ತಾರೆ, ಮತ್ತು ಎಲ್ಲ ಸಪೋರ್ಟ್ ಮಾಡಬೇಕು. ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿರ್ತಾರೆ, ಅವ್ರದ್ದೆಲ್ಲ ಸಹಕಾರ ಇದ್ದರೆ 100% ಇದನ್ನು ಎಲ್ಲೋ ತೊಗೊಳೋದು. ಅವರೆಲ್ಲ ಸಹಕಾರ ಮಾಡ್ತಾರೆ ಕೂಡ. ಈಗ ಫೆಸಿಲಿಟಿಗಳ ಬಗ್ಗೆ ಹೇಳೋದಿದ್ರೆ ಏನಾದರೂ ಕೂಡ ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ, ಯಾವುದಾದ್ರೂ ಕೂಡ ಇಲ್ಲಿ ಇರುವಂತಹ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಫೆಸಿಲಿಟಿಗಳು ಇನ್ನೂ ಕೂಡ ಹೆಚ್ಚು ಮಾಡಬಹುದು ಅಂತ ನಿಮಗೆ ಅನಿಸುವಂಥ? ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದರಲ್ಲಿ ಸಾಕಷ್ಟು ಸೇವೆ ನಡೀತಾ ಇದೆ. CCU ಅಂತ ಬರ್ತಾ ಇದೆ. ಅದರಲ್ಲಿ ಒಂದು ಹೊಸ ಕಟ್ಟಡನೇ ಬರುತ್ತೆ. ಇದರಲ್ಲಿ ಸರ್ಜರಿ ಬ್ಲಾಕ್ ಮತ್ತು ಆರ್ಥೋಪೆಡಿಕ್ ಬ್ಲಾಕ್ ಆಯಿತು ಅಂದರೆ ಆಲ್ಮೋಸ್ಟ್ ಈಗ ಮೆಡಿಸಿನ್ ಬ್ಲಾಕ್ ಇದೆ, ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಇದೆ, ಪೀಡಿಯಾಟ್ರಿಕ್ ಬ್ಲಾಕ್ ಇದೆ, ಹೊಸ ಬಿಲ್ಡಿಂಗ್ಗಳೆಲ್ಲ. ಆ ಬಿಲ್ಡಿಂಗೆಲ್ಲ ಹೊಸದು ಬಂತು ಅಂದರೆ ಇಂಟರ್ ಕನೆಕ್ಟ್ ಆಗುತ್ತೆಲ್ಲ. ಸೊ ಪೇಷಂಟ್ಸಿಗೆ ಹೊರಗಡೆ ಮೂಮೆಂಟೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಇಂಟರ್ ಕನೆಕ್ಷನ್ ಆಗುತ್ತೆ. ಈಗ ಸರ್ಜರಿ ಬ್ಲಾಕ್ ಮತ್ತು ಮೆಡಿಸಿನ್ ಬ್ಲಾಕ್ ಇಂಟರ್ ಕನೆಕ್ಟ್ ಆಗಿದೆ. ಈಗ ಹೊಸ ಬರೋ ಬ್ಲಾಕು ಕೂಡ ಇಂಟರ್ ಕನೆಕ್ಟ್ ಆದರೆ ಒಂದೇ ಶೆಡ್ಡಲ್ಲಿ, ಒಂದೇ ಶೆಲ್ಟ್ರಲ್ಲಿ ಎಲ್ಲ ಸರ್ವಿಸಿಗ ಒಂದು ಫೆಸಿಲಿಟಿ ಆಗುತ್ತೆ. ನ್ಯಾಚುರಲಿ ಹೊಸ ಬಿಲ್ಡಿಂಗ್ ಬಂದಾಗ ನಮ್ಮದು ಅಪಿಯರೆನ್ಸ್ ಚೇಂಜ್ ಆಗೇ ಆಗುತ್ತೆ. ಒಳ್ಳೆಯದು ಡಾಕ್ಟರ್ ಶಿವಪ್ರಕಾಶ್ ಅವರೇ. ಮುಖ್ಯವಾಗಿ ನಿಮ್ಮ ಈ ಹೊಸ ಒಂದು ಉದ್ಯೋಗ ಏನಿದೆ ಅದು ಹೆಚ್ಚಿನ ಒಂದು ನಿಮಗೆ ನೆಮ್ಮದಿಯನ್ನು ತರಲಿ, ನಿಮ್ಮ ಸರ್ಜರಿಯಿಂದ ಒಂದು ಬದಲಾವಣೆ, ಈ ಉದ್ಯೋಗದಲ್ಲೂ ಕೂಡ ಒಂದು ಹೆಚ್ಚಿನ ನೀವು ಏನು ಅಚೀವ್ಮೆಂಟನ್ನು ಕಾಣುವಂತಾಗಲಿ, ವೆನ್ಲಾಕ್ ಕೂಡ ಮುಂದಿನ ದಿನಗಳಲ್ಲಿ ಹೊಸ ರೂಪವನ್ನು ಪಡೀಲಿ ಅನ್ನುವ ಆಶಯದೊಂದಿಗೆ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.